ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಮತ್ತಷ್ಟು ಐಪಿಸಿ ಸೆಕ್ಷನ್ಗಳ ಸೇರ್ಪಡೆಯನ್ನ ಮಾಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ವಿಚಾರಣೆಯನ್ನ ಹೆಚ್ಚು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲೇ ಅನೇಕ ಸಾಕ್ಷಿಗಳು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಐಪಿಸಿ ಸೆಕ್ಷನ್ಗಳ ಸೇರ್ಪಡೆ ಕೂಡ ಹೆಚ್ಚಾಗ್ತಾ ಇದೆ. ಆರಂಭದಲ್ಲಿ ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ 302 ಅಡಿಯಲ್ಲಿ ಕೊಲೆ ಮತ್ತು ಸಾಕ್ಷಿನಾಶ ಅಡಿಯಲ್ಲಿ. ಇದೀಗ ಹೆಚ್ಚುವರಿಯಾಗಿ 8 ಐಪಿಸಿ ಸೆಕ್ಷನ್ ಅನ್ನ ಸೇರಿಸಿಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗ್ತಾ ಇದೆ. ಮೊದಲಿಗೆ 2 ಸೆಕ್ಷನ್ಗಳನ್ನ ಹಾಕಲಾಗಿತ್ತು. ಕೊಲೆ ಮತ್ತು ಸಾಕ್ಷಿಯನ್ನ ನಾಶ ಮಾಡಿದಂತ ಹಿನ್ನೆಲೆಯಲ್ಲಿ ಆ 2 ಸೆಕ್ಷನ್ಗಳನ್ನ ಹಾಕಲಾಗಿತ್ತು. ಆದ್ರೆ ಇದೀಗ ಹೊಸದಾಗಿ 8 ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ 302 ಮೊದಲೇ 201 ಮೊದಲೇ ಹಾಕಲಾಗಿತ್ತು. ಈಗ 120B ಕಿಡ್ನಾಪ್, ಆಮೇಲೆ 355, 384, 143, 147, 148, 149 ರೇಣುಕಾಸ್ವಾಮಿ ಶವ ಪತ್ತೆ ಆದಾಗ ಸೆಕ್ಷನ್ 302 ಅಡಿ ಕೊಲೆ ಪ್ರಕರಣ, ಸಾಕ್ಷಿನಾಶದ ಅಡಿಯಲ್ಲಿ ಸೆಕ್ಷನ್ 201 ಅಡಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಈಗ ಹೆಚ್ಚುವರಿಯಾಗಿಯೂ ಕೂಡ ಅನೇಕ ಸೆಕ್ಷನ್ಗಳನ್ನ ಪ್ರಯೋಗ ಅಡಿಯಲ್ಲಿ ಸೆಕ್ಷನ್ 355, ಕಿಡ್ನಾಪ್ ಪ್ರಕರಣದಲ್ಲಿ ಸೆಕ್ಷನ್ 364, ಸುಲಿಗೆ ಪ್ರಕರಣದಲ್ಲಿ ಸೆಕ್ಷನ್ 384, ಮಾರಕಾಸ್ತ್ರಗಳ ಬಳಕೆ ಅಡಿಯಲ್ಲಿ ಐಪಿಸಿ 148, ಒಳಸಂಚು ಅಡಿಯಲ್ಲಿ 120B ಈ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ದಿನದಿಂದ ದಿನಕ್ಕೆ ತನಿಖೆ ಚುರುಕು ಪಡ್ಕೊಂಡ ಹಾಗೇನೆ ಸಾಕ್ಷಿಗಳು ಸಿಕ್ಕ ಹಾಗೇನೆ ಈ ಸೆಕ್ಷನ್ಗಳು ಕೂಡ ಬದಲಾಗ್ತಾ ಇದೆ. ನೋಡಿ, ಮೊದಲಿಗೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಮತ್ತು ಸಾಕ್ಷಿಯನ್ನ ನಾಶ ಮಾಡಲಾಗಿದೆ. ಇಷ್ಟೇ ಗೊತ್ತಾಗಿದ್ದು ಪ್ರಾಥಮಿಕ ಹಂತದಲ್ಲಿ. ಜೊತೆಗೆ ಈ ಸೆಕ್ಷನ್ಗಳನ್ನ ಮಾತ್ರ ಹಾಕಲಾಗಿತ್ತು. ಆದ್ರೆ ತನಿಖೆ ನಡೀತಾ ಇವರು ದರೋಡೆ ಮಾಡಿದ್ದಾರೆ ಅಂದ್ರೆ ರೇಣುಕಾಸ್ವಾಮಿ ಮೈ ಮೇಲಿದ್ದ ಚಿನ್ನಾಭರಣ ಎಲ್ಲ ತೆಗೆದುಕೊಂಡು ಹೋದ್ರಲ್ಲ ಅದು. ಆಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ, ಹೆಂಗ್ ಬೇಕೋ ಹಂಗೆ ಹಲ್ಲೆ ಮಾಡಿದ್ದಾರೆ. ಆ ಫೋಟೋಗಳನ್ನ ನಾವಂತೂ ಹಾಕಕ್ ಸಾಧ್ಯ ಇಲ್ಲ ಮಾಧ್ಯಮದವರು. ನಿಮಗೆಲ್ಲಾದ್ರೂ ಸಿಕ್ಕಿದ್ರೆ ಅದನ್ನ ನೋಡಿ, ಆಗ್ಲಾದ್ರೂ ಅನ್ಸುತ್ತೆ ಇವರೆಲ್ಲ ಏನು ಮನುಷ್ಯರ ರಾಕ್ಷಸರ ಅಂತ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಸೊ ಆ ಒಂದು ಪ್ರಕರಣ. ಅದರ ಜೊತೆಗೆ ಒಳಸಂಚು, ಆತನನ್ನ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿದ್ರು. ಒಂದು ಸ್ಕ್ರಿಪ್ಟೇ ರೈಟ್ ಮಾಡಿದ್ರು. ಸಿನಿಮಾ ತೆಗಿಬಹುದು, ಖಂಡಿತವಾಗಿ ಇದು ಹಿಟ್ ಆಗತ್ತೆ ಸಿನಿಮಾ ತೆಗೆದ್ರೆ. ಸೊ ಹಾಗಾಗಿ ಆತರ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೆ ಕಿಡ್ನಾಪ್ ಕೂಡ, ಆತನನ್ನ ಚಿತ್ರದುರ್ಗದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಕಿಡ್ನಾಪ್ ಪ್ರಕರಣ. ಒಟ್ಟು ಇಷ್ಟು ಪ್ರಕರಣಗಳನ್ನ ಇಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಒಂದರಿಂದ ತಪ್ಪಿಸ್ಕೊಂಡ್ರು ಇನ್ನೊಂದರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಇಲ್ಲಿ ಕೊಲೆ ಮಾಡಿಸಿದ್ದೀನಿ, ಮಾಡಿರಬಹುದು, ನಾನ್ ಮಾಡಿಲ್ಲ, ಇದೆಲ್ಲದಕ್ಕಿಂತ ಹೊರತಾಗಿ ಇಡೀ ಪ್ರಕರಣವಲ್ಲ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಪ್ರೇರೇಪಣೆಯೂ ಇದೆ, ಕುಮ್ಮಕ್ಕೂ ಇದೆ, ಮಾಡಿರೋದು ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಇದೀಗ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಕೇಸು. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊದಲಿಗೆ 302 ಮತ್ತು 201 ಇವೆರಡರ ಅಡಿಯಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ತನಿಖೆ ನಡೀತಾ ಇವ್ರದ್ದು ಒಂದೊಂದೇ ಭಯಾನಕ ಮುಖಗಳು, ಭಯಂಕರವಾದಂಥ ಕರಾಳ ಮುಖಗಳು ಹೊರಗೆ ಬರಕ್ಕೆ ಶುರು ಆಯಿತು. ಒಂದು ಮುಖ ಅಲ್ಲ, ಇವ್ರಿಗಿರೋದು 2 ಮುಖ ಅಂತ ಅಂದ್ಬಿಟ್ಟು ಒಂದೊಂದೇ ಕರಾಳ ಸತ್ಯಗಳು ಬಯಲಾಗೋಕ್ಕೆ ಶುರುವಾಯಿತು. ಹೆಂಗೆ ಪ್ಲ್ಯಾನ್ ಮಾಡಿದ್ರು, ಯಾವ ರೀತಿಯಾಗಿ ಪ್ಲ್ಯಾನ್ ಆದಮೇಲೆ, ಅಂದರೆ ಮರ್ಡರ್ ಆದಮೇಲೆ ಇವ್ರು ಏನೇನು ಪಾರ್ಟಿ ಮಾಡಿದ್ರು, ಎಲ್ಲೆಲ್ಲ ಹೋದ್ರು, ಯಾರ್ಯಾರಿಗೆ ದುಡ್ಡು ಕೊಟ್ಟರು, ಎಷ್ಟೆಷ್ಟು ದುಡ್ಡು ಕೊಟ್ಟರು, ಏನೆಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಕೊಲೆ ಅಷ್ಟೇ ಗೊತ್ತಾಗ್ತಾ ಇದ್ದಿದ್ದು. ಸಿಗರೇಟಿಂದ ಸುಟ್ಟಿದ್ದಾರೆ, ರಾಡಿಂದ ಹೊಡೆದಿದ್ದಾರೆ, ಮರದಿಂದ ಹೊಡೆದಿದ್ದಾರೆ, ಶಾಕ್ ಕೊಟ್ಟಿದ್ದಾರೆ, ಒದ್ದಿದ್ದಾರೆ, ಬಲವಂತವಾಗಿ ಇನ್ನೇನೋ ತಿನ್ಸೋ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಾಗಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ. ಸೊ ಹಾಗಾಗಿ ಇದೊಂದು ಬ್ರೂಟಲ್ ಮರ್ಡರ್ ಅಂತಾನೆ ಕರೆಯಲಾಗ್ತಾ ಇದೆ. ಸಾಮಾನ್ಯ ಮರ್ಡರ್ ಅಲ್ಲ, ಇದೊಂದು ಬ್ರೂಟಲ್ ಮರ್ಡರ್. ಸಿಕ್ಕಾಪಟ್ಟೆ ಭಯಾನಕವಾಗಿ ಸಾಯಿಸಿದ್ದಾರೆ. ಕೆಲವರು ಇನ್ನೂ ವಾದ ಮಾಡ್ತಿದಾರಲ್ವ, ಏನು ಹೋಗಿದ್ದು ಒಂದು ಜೀವ ತಾನೆ, ಚಿಕ್ಕ ಜೀವ ತಾನೆ, ಇದೊಂದೇ ತಪ್ಪು ತಾನೆ ಅಂತ. ಆ ಫೋಟೋಗಳು ಸಿಕ್ಬಿಟ್ರೆ ಒಮ್ಮೆ ಗಮನಿಸ್ಬಿಡಿ. ತಪ್ಪು ರೇಣುಕಾ ಸ್ವಾಮಿ ಮಾಡಿದ್ದು ಹೌದು. ಹಂಗಂತ ಈ ರೀತಿಯಾಗಿ ಇಷ್ಟೋ ಬರ್ಬರವಾಗಿ ಮನುಷ್ಯರು ಯಾರು ಈ ಥರ ನಡ್ಕೊಳ್ಳಲ್ಲ. ರಾಕ್ಷಸರೇ ಈ ಥರ ನಡ್ಕೊಳ್ಳೋದು. ಇಲ್ಲ ಮೈ ಮೇಲೆ ಇನ್ನೊಂದೇನೋ ಬಂದಿರಬೇಕು ಅಥವಾ ಇನ್ನೊಂದೇನೋ ಸೇವನೆ ಆಗಿರಬೇಕು. ಈ